ಅಂಬಾನಿಯ ಮಗನ ಮದುವೆಗೆ ನಮ್ಮ ಪ್ರಧಾನಮಂತ್ರಿಯವರು ಹೋದರು. ಚುನಾವಣಾ ಭಾಷಣದಲ್ಲಿ ಕಾಂಗ್ರೆಸ್ ಮೇಲೆ ಅವರು ಆರೋಪವನ್ನು ಮಾಡಿದರು. ಟೆಂಪೋದಲ್ಲಿ ಅಂಬಾನಿ ಹಣ ಕಳಿಸಿದ್ದಾರೆ ಅಂತೇಳಿ ಕಾಂಗ್ರೆಸ್ ಪಕ್ಷಕ್ಕೆ. ರಾಹುಲ್ ಗಾಂಧಿಯವರು ಓಪನ್ ಚಾಲೆಂಜ್ ಮಾಡಿದರು, ಇಡಿ ನಿಮ್ಮದಿದೆ, CBI ನಿಮ್ಮದಿದೆ, ಯಾಕೆ ತನಿಖೆ ಮಾಡ್ತಾ ಇಲ್ಲ ಅಂತೇಳಿ. ಇದೆಲ್ಲ ರಾಜಕೀಯ. ಆದರೆ ಇವತ್ತು ಆರೋಪ ಮಾಡಿದವರ ಮನೆಗೆ ಮದುವೆಗೆ ಹೋಗಿದ್ದಾರೆ. ಆದರೆ ನಮ್ಮ ರಾಹುಲ್ ಗಾಂಧಿ ಮಣಿಪುರಕ್ಕೆ ಹೋಗಿದ್ದಾರೆ. ಒಂದು ಕಡೆಯಲ್ಲಿ ಮಣಿಪುರದ ಜನರ ಕಷ್ಟಗಳನ್ನು ಆಲಿಸಲಿಕ್ಕೆ ನಮ್ಮ ರಾಹುಲ್ ಗಾಂಧಿ ಹೋದರೆ, ಮನಿ ಪವರ್ ಇರುವಂತಹ ಅಂಬಾನಿ ಮನೆಗೆ ಮದುವೆಗೆ ಹೋಗಿದ್ದಾರೆ. ಹಲವಾರು ಜನ ಟೀಕೆಗಳನ್ನು ಮಾಡ್ತಾಯಿದ್ರು. ನಾನು ಟೀಕೆ ಮಾಡೋದಿಲ್ಲ, ಯಾಕಂತೇಳಿದರೆ ತುಂಬ ಆತ್ಮೀಯರು. ಇವತ್ತು ಮೋದಿ ಈ ಪೊಸಿಷನ್ಗೆ ಬರಲು ಕಾರಣಕರ್ತರಾದವರು ಅಂಬಾನಿ. ಸೊ ಟೀಕೆ ಮಾಡುವಂಥದ್ದೇನಿಲ್ಲ. ಅಂಬಾನಿ ಮತ್ತು ಮೋದಿ ಒಂದೇ ಕಾಯಿನ್ನ, ಒಂದೇ ನಾಣ್ಯದ ಎರಡು ಮುಖಗಳು. ಇವತ್ತು ಲೋಕಸಭಾ ಚುನಾವಣೆಯಲ್ಲಿ BJP ಪಕ್ಷಕ್ಕೆ ಜನ ಅಷ್ಟೊಂದು ಒಲವು ತೋರಿಸಲಿಲ್ಲ. ಉದಾಹರಣೆಗೆ ಅವರಿಗೆ 240 ಸೀಟು ಬಂದಿರಬಹುದು, ಅದು ಅವರ ಸ್ವಂತ ವರ್ಚಸ್ಸಿನಿಂದ ಅಲ್ಲ. ಉದಾಹರಣೆಗೆ ನೀವು ನಮ್ಮ ಕರ್ನಾಟಕವನ್ನು ನೋಡಿದರೆ, ಮಂಡ್ಯ, ಮೈಸೂರು, ಚಿತ್ರದುರ್ಗ, ರಾಮನಗರ, ಬೆಂಗಳೂರು ಗ್ರಾಮಾಂತರ, ಸುಮಾರು ಒಂದು 8ರಿಂದ 9 ಸೀಟುಗಳು ಗೆಲ್ಲಲಿಕ್ಕೆ ಕಾರಣಕರ್ತರಾದದ್ದು JDS ಪಕ್ಷ. ಹಾಗೆ JDSಗೂ ಅಸ್ತಿತ್ವ ಇರಲಿಲ್ಲ. JDS ಮತ್ತು BJP ಸೇರಿಕೊಂಡು ಇವತ್ತು ಇಷ್ಟು ಸೀಟ್ ಬಂದಿದೆ. ಒಂದು ವೇಳೆ BJP ಸಿಂಗಲ್ ಆಗಿ ನಿಲ್ತಿದ್ರೆ ಅವರಿಗೆ ಯಾವುದೇ ಕಾರಣಕ್ಕೂ 240 ಬರ್ತಾ ಇರಲಿಲ್ಲ. ನೀವು ಕೇಳ್ಬೋದು, ಹಾಗಾದರೆ ಕಾಂಗ್ರೆಸ್ ಕೂಡ ಸಿಂಗಲ್ ಆಗಿ ನಿಲ್ಬೋದಿತ್ತಲ್ಲ ಅಂತೇಳಿ. ನಿಮ್ಮ ಅಪಪ್ರಚಾರಗಳ ಮಧ್ಯೆ ನೀವು ನಮ್ಮ ನಾಯಕರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ, ಇನ್ನಿತರ ಪೇಯ್ಡ್ ಮೀಡಿಯಾಗಳಲ್ಲಿ ಹಣ ಕೊಟ್ಟು ನಾನಾ ರೀತಿಯಾಗಿ ಅವರನ್ನು ಒಂದು ಯಾವ ರೀತಿ ಬಿಂಬಿಸ್ತಾ ಇದ್ರು ಅಂತೇಳಿದರೆ, ನಾಲಾಯಕ ರಾಜಕಾರಣಿ ಅಂತೇಳಿ ನೀವು ಬಿಂಬಿಸ್ತಾ ಇದ್ರು. ಆದರೆ ಯಾವಾಗ ಭಾರತ್ ಜೋಡೋ ಯಾತ್ರೆ ಮಾಡಿದರು, ಜನರ ಕಷ್ಟಗಳಿಗೆ ಸ್ಪಂದನೆ ಕೊಡಲಿಕ್ಕೆ ಊರೂರು ಸುತ್ತಿದ್ರು, ಬಡವರ ಮನೆಗೆ, ಕೊಲೆ ಆದವರ ಮನೆಗೆ, ಇನ್ನಿತರರ ಮನೆಗೆ ನಿರಂತರವಾಗಿ ಭೇಟಿ ನೀಡಿ ಬಡವರ ಪರವಾಗಿ ನಾವಿದ್ದೇವೆ. ಕಾಂಗ್ರೆಸ್ ಪಕ್ಷ ಯಾವತ್ತಿದ್ರೂ ಬಡವರ ಪರ. ಅಂದು ಇಂದಿರಾ ಗಾಂಧಿ ಅವರು ಉಳುವವನೇ ಒಡೆಯ ಕಾನೂನು ಮಾಡಿ ಲಕ್ಷಾಂತರ ಕೋಟ್ಯಾಂತರ ಜನರಿಗೆ ಒಂದು ಸೂರನ್ನು ಕಲ್ಪಿಸಿಕೊಟ್ಟಿದ್ರು. ಆದರೆ ಅದನ್ನು ಸಮರ್ಪಕವಾಗಿ ಜನರ ಮುಂದೆ ತರಲು ನಮ್ಮ ನಾಯಕರು ಅಶಕ್ತರಾಗಲಿಲ್ಲ. ಇನ್ನೇನು ಕಾಲ ಮಿಂಚಿಲ್ಲ. ಈಗ ವೆರಿ ಸ್ಟ್ರಾಂಗ್ ವಿರೋಧ ಪಕ್ಷ ಇದೆ. ಇವತ್ತು ಅಪಪ್ರಚಾರಗಳನ್ನು ಮಾಡ್ತಾ ಇದ್ದಾರೆ, ಭ್ರಷ್ಟ ಕಾಂಗ್ರೆಸ್ ಅಂತೇಳಿ. ಇವತ್ತು ಕಾಂಗ್ರೆಸ್ಸಲ್ಲಿ, ಇನ್ನಿತರ ಪಕ್ಷಗಳಲ್ಲಿ ಇರುವಂಥ ಭ್ರಷ್ಟರುಗಳನ್ನೆಲ್ಲ ಗಂಗಾ ನದಿಯಲ್ಲಿ ಸ್ನಾನ ಮಾಡಿಸಿ ಕರ್ಕೊಂಡೋಗಿ BJPಗೆ ಸೇರಿಸಿದ್ದಾರೆ. ಇಡೀ ಭ್ರಷ್ಟರ ಕೋಟೆಯನ್ನು ಕಟ್ಟಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಭ್ರಷ್ಟರ ಪಕ್ಷ ಅಂತ ಹೇಳುವಂಥವ್ರಿಗೆ ಇವರಿಗೆ ಎಷ್ಟು ನೈತಿಕತೆ ಇದೆ? ನಮ್ಮ ಪಕ್ಷ ಕಾಂಗ್ರೆಸ್ ಕರ್ನಾಟಕದಲ್ಲಿ ಆಡಳಿತ ಮಾಡ್ತಾ ಇದೆ. ಒಬ್ಬ ಹಿಂದುಳಿದ ವರ್ಗದ ವ್ಯಕ್ತಿ ಇವತ್ತು ಮುಖ್ಯಮಂತ್ರಿಯಾಗಿದ್ದಾರೆ. ಆ ಮುಖ್ಯಮಂತ್ರಿಯನ್ನು ಇಳಿಸುವ ನಾನಾ ರೀತಿಯ ಪ್ರಯತ್ನಗಳನ್ನು ಇವತ್ತು BJP ಮಾಡ್ತಾ ಇದೆ. ಆದರೆ ಅದು ಯಶಸ್ಸು ಸಿಗೋದಿಲ್ಲ. ಒಂದು ಕಡೆಯಲ್ಲಿ ಕುಮಾರಸ್ವಾಮಿ ಕಾಯ್ತಾ ಇದ್ದಾರೆ, ನಾನು ಯಾವಾಗ ಮುಖ್ಯಮಂತ್ರಿ ಆಗ್ತೀನಿ ಅಂತೇಳಿ. ಮತ್ತೊಂದು ಕಡೆಯಲ್ಲಿ ವಿಜೇಂದ್ರ, ಅದೇ ರೀತಿ ಇನ್ನೊಂದು ಕಡೆಯಲ್ಲಿ ಅಶೋಕ್. ಅಲ್ಲೇ BJPಯಲ್ಲಿ ಒಂದು 10 ನಾಯಕರು ನಾನು ಮುಖ್ಯಮಂತ್ರಿ ಅಂತೇಳಿ ಹೊಡೆದಾಡ್ಕೊಳ್ತಾ ಇದ್ದಾರೆ. ಒಂದು ಹೊಡೆದಾಡುವಂಥ ವ್ಯಕ್ತಿ ಹರಕಲಬಾಯಿ ಈಶ್ವರಪ್ಪ ಅಂತ ಈಗ BJPಯಲ್ಲಿಲ್ಲ, ಆದರೂ ಅವ್ರು ಹೇಳ್ತಾ ಇದ್ದಾರೆ ನಾನು BJPಯಲ್ಲೇ ಇದ್ದೇನೆ ಅಂತೇಳಿ. ಸೊ ನೀವು ಅದಾನಿಗೆ ತೋರಿಸುವ ಪ್ರೀತಿ,
ನೀವು ಅಂಬಾನಿಗೆ ತೋರಿಸುವ ಪ್ರೀತಿ ಬಡ ಜನರ ಮೇಲೆ ತೋರಿಸಿ ಮಿಸ್ಟರ್ ಮೋದಿಜಿ. ಇವತ್ತು ನಿಮ್ಮ ಬೋಗಳೆ ಭಾಷಣಗಳನ್ನು ಕೇಳಿ ಕೇಳಿ ಜನ ಬೇಸತ್ತು ಹೋಗಿದ್ದಾರೆ. ನೀವು ಟೀ ಮಾರಿದ್ರಿಂದ ಹಿಡಿದು, ನೀವು ಹಿಮಾಲಯದಕ್ಕೆ ಹೋಗಿದ್ರಿಂದ ಹಿಡಿದು, ದೇಶಕ್ಕಾಗಿ ಹೆಂಡತಿಯನ್ನು ಬಿಟ್ಟಿದ್ದರಿಂದ ಹಿಡಿದು ಎಲ್ಲವೂ ಸುಳ್ಳು ಭಾಷಣಗಳನ್ನು ಮಾಡಿ 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 10 ವರ್ಷ ಜನರನ್ನು ಏಮಾರಿಸಿದ್ರಿ. ಜನ ಬುದ್ಧಿವಂತರಾಗಿದ್ದಾರೆ. ಮೋದಿಜಿ ಹೇಳೋದು ಸುಳ್ಳು ಅಂತೇಳಿ ಧ್ರುವರಾಟಿ ಇಂಚಿಂಚು ಮಾಹಿತಿಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಕೊಟ್ಟರು. ಹಿಂದಿ ರಾಜ್ಯಗಳಲ್ಲಿ ಇದು ಬೇಗ ಅರ್ಥ ಆಯಿತು. ಹಿಂದಿ ರಾಜ್ಯದ ಜನ ಇವರನ್ನು ತೆಗೆದು ಬಿಸಾಡಿದರು. ಮೊನ್ನೆ ಉಪಚುನಾವಣೆ ನಡೆಯಿತು. ಅಲ್ಲಿಯೂ ಕೂಡ ಹೀನಾಯ ಸೋಲು NDA ಮಿತ್ರ ಪಕ್ಷಗಳಿಗೆ. NDA ಅಂತೇಳಿ ಹೆಸರನ್ನು ನೋಡಿದರೆ ನಮಗೆ ಅಂದ್ಕೊಳ್ತಾ ಇದ್ದೇವೆ ನಾವು ನ್ಯಾಷನಲ್ ಡೇಂಜರ್ ಅಲಯನ್ಸ್ ಅಂತೇಳಿ. ಇವರಿಗೆ ಯಾವಾಗ ಅಧಿಕಾರ ಕೊಡ್ತೇವೆ ಏನಾದರೂ ತೊಂದರೆಗಳನ್ನು, ಏನಾದರೂ ಎಡವಟ್ಟುಗಳನ್ನು ಮಾಡ್ತಾ ಇರ್ತಾರೆ. ಸೊ ಮುಂದಿನ ದಿನ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದೇ ಬರುತ್ತೆ. ಬಡವರ ಪರವಾಗಿರುತ್ತೆ. ಬಡವರ ಏಳಿಗೆಗಾಗಿ, ಬಡವರ ಉದ್ಧಾರಕ್ಕಾಗಿ ನಮ್ಮ ಕಾಂಗ್ರೆಸ್ ಪಕ್ಷ ಮುಂದಿನ ದಿನ ಬಹಳ ಬಲಿಷ್ಠವಾಗಿ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದೇ ಬರುತ್ತದೆಂದೇಳೆಂದು ನಂಬಿಕೆ ಇದೆ. ಖಂಡಿತವಾಗಿಯೂ ಅದು ಹಾಗೇ ಆಗತ್ತೆ. ಜೈ ಕಾಂಗ್ರೆಸ್.